ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ನಂದಿನಿ ಕನ್ನಡ ವ್ಲಾಗ್ಸ್. ನಾವಿವತ್ತು ಹೋಗ್ತಾ ಇರೋದು ನಮ್ಮ ಮನೆ ದೇವರು, ಅಂದರೆ ಆ ಶ್ರಾವಣ ಮಾಸದ ಮೊದಲ ಶನಿವಾರ ನಾವು ಮನೆ ದೇವ್ರಿಗೆ ಹೋಗ್ತಾ ಇದ್ದೀವಿ. ಇದು ನಾನು ವೀಡಿಯೋಸ್ ಎಡಿಟ್ ಮಾಡಿ ಹಾಕೋದು ಲೇಟ್ ಆಯಿತು ಅಷ್ಟೇ. ಇನ್ನೂ ತುಂಬ ವೀಡಿಯೋಸ್ ಇದ್ದಾವೆ, ಅವೆಲ್ಲ ಒಂದೊಂದಾಗಿ ಹಾಕ್ತಾ ಹೋಗ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ನಾವು ಹೋಗ್ಬೇಕಾದ್ರೆ ಅಲ್ಲಿ ಈ ಥರ ಚಾನಲ್ ಇತ್ತು. ನಾವು ಚಿಕ್ಕ ಹುಡುಗರು ಇದ್ದಾಗ ನಮಗೆ ನೀರೇ ಅಂದರೆ ಮಳೆನೇ ಜಾಸ್ತಿ ಇರಲಿಲ್ಲ. ಈಗ ಎಲ್ಲಿ ನೋಡಿದ್ರು ಮಳೆ, ನೀರು, ಯಾವ ಚಾನಲಲ್ಲಿ ನೋಡಿದ್ರು ನೀರು, ತುಂಬ ಚೆನ್ನಾಗಿ ನೀರೆಲ್ಲ ಬಿಟ್ಟಿದ್ದಾರೆ. ಸೊ ನಾವು ನೋಡ್ಕೊಂಡು ಹೋಗ್ತಾಯಿದ್ದೋ. ನಾವು ಇನ್ನೂ ಚಿಕ್ಕ ಹುಡುಗರು ಇದ್ದಾಗ, ಅಥವಾ ನಾವು ಒಂದು 4 ವರ್ಷದ ಹಿಂದೆನೇ ಹಿಂಗಿರಲಿಲ್ಲ. ಈಗ ಒಂದು 4 ವರ್ಷದ ಹಿಂದೆ ಎಷ್ಟು ಚೆನ್ನಾಗಿ ಮಳೆ ಎಲ್ಲ ಆಗ್ತಿದೆ ಅಂತ ಅಂದ್ಕೊಂಡು ಹೋಗ್ತಾಯಿದ್ದೋ. ನನ್ನ ತಂಗಿ, ನನ್ನ ತಮ್ಮ ಎಲ್ಲ ಹಿಂದೆ ನೋಡ್ಕೊಂಡು ಬರ್ತಾಯಿದ್ದು. ನನ್ನ ಮಗಳು, ನಮ್ಮ ಅಪ್ಪ ಅಮ್ಮ ಎಲ್ಲ ದೇವಸ್ಥಾನಕ್ಕೆ ಹೋಗಿದ್ದು. ನಮ್ಮ ಅಪ್ಪ ಗಾಡಿನ ಬಿಟ್ಬಿಟ್ಟು ಬರ್ತೀನಿ ಅವ್ರನ್ನ ಸರಿ ಅಂದ್ಬಿಟ್ಟು ಹೋದ್ರು. ನಾವು ಹಂಗೆ ಸುಮ್ಮನೆ ನೋಡ್ಕೊಂಡು ಹೋಗ್ತಾಯಿದ್ದೋ ಚಾನಲ್ನೆಲ್ಲ. ಆಮೇಲೆ ಬಂದರು, ನಮ್ಮಪ್ಪ ಬಂದು ಕರ್ಕೊಂಡು ಹೋದರು. ನೋಡಿರಿ, ಇಲ್ಲಿ ವ್ಯೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ, ಆಕಾಶ ಮತ್ತು ಕೆರೆ. ನನಗಂತೂ ತುಂಬ ಖುಷಿ ಆಗ್ತಿತ್ತು ಇದನ್ನು ನೋಡಿ. ಹಂಗೆ ಇದನ್ನು ನೋಡ್ಕೊಂಡು ಒಂದು ಸ್ವಲ್ಪ ಕ್ಲಿಪ್ ತೊಗೊಂಡು ದೇವಸ್ಥಾನಕ್ಕೆ ಹೋದ್ವಿ. ಇದೇ ನೋಡಿ ನಮ್ಮ ಮನೆ ದೇವರು ನಲ್ಲೂರು ರಂಗನಾಥ ಸ್ವಾಮಿ ಅಂತ ಚೀಲೂರಲ್ಲಿರೋದು. ಅಲ್ಲಿಗೆ ಹೋಗಿ ಪೂಜೆ ಮಾಡಿಸಿ, ನಮಗೆ ಏನೂ ಕಷ್ಟ ಕೊಡ್ದಂಗೆ ಕಾಪಾಡಪ್ಪ ತಂದೆ. ಇಷ್ಟೇ ಕಷ್ಟ ಕೊಟ್ಟು ಅದನ್ನು ಎದುರಿಸೋ ಶಕ್ತಿ ಕೊಡು ಅಂತ ಕೇಳಿಕೊಂಡು, ನಮಗೆ ಈಗ ಮುಂದೆನೇ ಚೆನ್ನಾಗಿದ್ದು ಹಿಂದೆನೇ ಬೆನ್ನಿಗೆ ಚೂರಿ ಆಗ್ತಾರೆ ಅಂತಾರಲ್ಲ, ಹಿಂದೆ ಮಾತಾಡೋ ಅಂಥವ್ರಿಗೆಲ್ಲ ನೀನೇ ನೋಡ್ಕೊ, ಕರ್ಮ ರಿಟರ್ನ್ಸ್ ಅಂತ ಹೇಳ್ಬಿಟ್ಟು ನಮ್ಮ ಮನಸ್ಸಿನಲ್ಲಿ ಏನೇನಿದೆ ಎಲ್ಲರಿಗೂ ಒಳ್ಳೇದು ಮಾಡಂತ ಕೇಳಿಕೊಂಡು, ನಾನಂತೂ ಸ್ಪೆಷಲಾಗಿ ಒಂದು ಎಕ್ಸ್ಟ್ರಾ ಅಪ್ಲಿಕೇಶನ್ ಬೇರೆ ಆಗಿದೆ, ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀನಿ. ಒಳ್ಳೇದು ಮಾಡಪ್ಪ ಅಂತ ನೋಡಬೇಕು. ನಿಮ್ಮೆಲ್ಲರ ಆಗಿರೋಕ್ಕಿಂತ ನನಗೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾರೈಸಿ ನಮಗೂ ಸಪೋರ್ಟ್ ಮಾಡಿ. ನಾವು ಕನ್ನಡದವರು ಎಲ್ಲರಲ್ಲೂ ಕಮ್ಮಿ ಇಲ್ಲ ಅಂತ ತೋರಿಸ್ಬೇಕು. ಸ್ವಲ್ಪ ಸಪೋರ್ಟ್ ಮಾಡಿ, ಥ್ಯಾಂಕ್ ಯು. ಆಮೇಲೆ ಹಂಗೆ ಹೋಗಿ ಪಕ್ಕದಲ್ಲೇ ಆಂಜನೇಯ ದೇವಸ್ಥಾನ ಇದೆ. ಆಂಜನೇಯ ದೇವಸ್ಥಾನಕ್ಕೆ ಪೂಜೆ ಮುಗಿಸ್ಕೊಂಡು ಬಂದು ನಮ್ಮಮ್ಮ ಪೂಜೆ ಮಾಡ್ತಾಯಿದ್ರು. ಆಮೇಲೆ ಅಲ್ಲಿ ಆಂಜನೇಯ ದೇವಸ್ಥಾನದಲ್ಲಿ ಒಂದು ಈ ಥರ ಇಟ್ಟಿದ್ರು, ಪಾತ್ರೆಗೆ ನೀರು ಹಾಕಿ, ಅದು ದೇವ್ರ ಸ್ಥಾನದಲ್ಲಿ ಇರುತ್ತಲ್ಲ ವಿಗ್ರಹ, ಅದೇನೋ ಇಟ್ಟಿದ್ರು. ಆಮೇಲೆ ಅಲ್ಲೇ ಪ್ರಸಾದ ಕೊಟ್ಟರು. ಪ್ರಸಾದ ಸೇವನೆ ಮಾಡಿಬಿಟ್ಟು ನನ್ನ ಮಗಳು ನೋಡಿ, ನನ್ನ ತಮ್ಮ ಎಲ್ಲ ಸೇವನೆ ಮಾಡಿಬಿಟ್ಟು ನಾವು ಆಮೇಲೆ ಮನೆಗೆ ಬಂದೋ. ಲಾಸ್ಟಿಗೆ ದೇವ್ರಿಗೊಂದ್ಸರಿ ಕೈ ಮುಗಿದು ಕೈ ಮುಗಿದ್ಬಿಟ್ಟು ಎಲ್ಲನೂ ಕಾಪಾಡಪ್ಪ, ಒಳ್ಳೇದು ಮಾಡಪ್ಪ ಅಂತ ಹೇಳಿ ಬರ್ತಾ ಇದ್ದೋ. ಮಳೆ ಸ್ಟಾರ್ಟ್ ಆಗೋಯ್ತು. ಎಷ್ಟು ಮಳೆ ಅಂದರೆ ಅರ್ಧ ನಮ್ಮಪ್ಪ ನಮ್ಮಮ್ಮನ ನಮ್ಮ ಅಜ್ಜಿನೆಲ್ಲ ಬಸ್ ಸ್ಟ್ಯಾಂಡಿಗೆ ಬಿಡೋಕೆ ಹೋಯಿದ್ರು. ಅವ್ರು ಬಿಡೋಕೆ ಹೋದಾಗ ನಾವು ನಡ್ಕೊಂಬರ್ದು ಮಳೆ ಇರಲಿಲ್ಲ, ಅವ್ರು ಆ ಕಡೆ ಹೋಗಿರೋದು ಮಳೆ ಇತ್ತು. ಸೊ ಆಮೇಲೆ ನಮ್ಮಪ್ಪ ಬಿಟ್ಟು ಹಂಗಾರು ಒಂದು ಸ್ವಲ್ಪ ನೆನ್ಕೊಂಡು ಬಂದರು. ನಾವು ಆಮೇಲೆ ಹೋದೋ. ನನ್ನ ಮಗಳು ನೋಡಿ ಎಷ್ಟು ಕ್ಯೂಟಾಗಿದ್ದಾಳಲ್ವ. ಅವಳನ್ನೆಲ್ಲ ಕರ್ಕೊಂಡು ಹೋದೋ. ಆಮೇಲೆ ಮನೆಗೆ ಹೋಗಿ ಮತ್ತೆ ಪೂಜೆ ಮಾಡಿ, ಅಂದರೆ ನಾವು ಶ್ರಾವಣದಲ್ಲಿ ನಾನ್ ವೆಜ್ ಮಾಡ್ತೀವಿ. ಯಾಕೆ ಹೇಳ್ತಾ ಇದ್ದೀನಿ ನಾನು ನಾನ್ ವೆಜ್ ನಾವು ತಿಂತೀವಿ ಅಂತಂದರೆ, ಕೆಲವೊಬ್ಬರು ಶ್ರಾವಣದಲ್ಲಿ ಜಾಸ್ತಿ ಜನ ನಾನ್ ವೆಜ್ ತಿನ್ನಲ್ಲ. ನಾವು ನಾನ್ ವೆಜ್ ಬಿಟ್ಟಿದ್ದೀವಿ ಅಂತಾರೆ. ಬಟ್ ನಮ್ಮ ಕಡೆ ಹಂಗಲ್ಲ, ನಾವು ದೇವ್ರಿಗೆ ತಳಗೆ ಅಂತ ಕೊಡ್ತೀವಿ, ಅದರಲ್ಲಿ ನಾನ್ ವೆಜ್ಜೇ ಕೊಡಬೇಕು. ಆಮೇಲೆ ಶ್ರಾವಣ ಮಾಡಿದಾಗ ನಾವು ನಾನ್ ವೆಜ್ಜೇ ಊಟ ಹಾಕಿಸ್ಬೇಕು. 4 ಜನಕ್ಕೆ, ಒಂದು ಜಾಸ್ತಿ ಜನಕ್ಕಾಗ 4 ಜನಕ್ಕಾದ್ರೂ ಊಟ ಹಾಕಲೇಬೇಕು. ಸೊ ಅದಕ್ಕೆ ನಾವು ನಾನ್ ವೆಜ್ ಮಾಡಲೇಬೇಕು. ಅದಕ್ಕೋಸ್ಕರ ಹೇಳಿದೆ ಅಷ್ಟೇ. ನಾನ್ ವೆಜ್ ನಾವು ಮಾಡ್ತೀವಿ ಶ್ರಾವಣದಲ್ಲಿ. ಅಂದರೆ ನಮ್ಮ ಕಡೆ ನಾನ್ ವೆಜ್ಜೇ ಜಾಸ್ತಿ. ವಾರನೂ ನಾನ್ ವೆಜ್ ಇದ್ದೇ ಇರುತ್ತೆ. ದೇವಸ್ಥಾನಕ್ಕೆ ಹೋಗಿ ಬಂದವರು, ತಳಿಗೆ ಕೊಟ್ಟು ಬಂದವರು ನಾನ್ ವೆಜ್ ಮಾಡ್ತಾರೆ. ಮತ್ತು ಒಂದು ಸ್ವಲ್ಪ ಜನ ಊಟಕ್ಕೆ ಹಾಕ್ತಾರೆ. ನಮ್ಮ ಕಡೆ ಇದಿರೋದು. ಇವಾಗ ನಾನು ಅಂದ್ಕೊತಿದ್ದೆ, ಇದೇಕೆ ನಾವು ಶ್ರಾವಣದಲ್ಲಿ ನಾನ್ ವೆಜ್ ತಿನ್ನೋದು ಬಿಟ್ಟಿದ್ದೀವಿ ಅಂತಂದರು. ಅದಕ್ಕೋಸ್ಕರ ನಾನು ನಿಮಗೆ ಕ್ಲಾರಿಫೈ ಮಾಡಿದ್ದು. ಆಮೇಲೆ ಇಷ್ಟೇ. ಆಮೇಲೆ ಮನೆಗೆ ಬಂದು ಅಡುಗೆ ಮುದ್ದೆ, ಅನ್ನ, ಚಿಕನ್ ಸಾಂಬಾರು, ಕಬಾಬು, ಹೈದ್ರಾಬಾದಿ ಗ್ರೇವಿ ಮತ್ತು ನನ್ನ ತಂಗಿ ಚಿಕನ್ ಗ್ರೇವಿ ಮಾಡಿದ್ಲು. ಚೆನ್ನಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.